ನಮಸ್ಕಾರ ಸ್ನೇಹಿತರೆ. 7 ಸುತ್ತಿನ ಕಲ್ಲಿನ ಕೋಟೆಯ ಚಿತ್ರದುರ್ಗ ಪುರಾಣ ಹಾಗೂ ಐತಿಹಾಸಿಕವಾಗಿ ಹೆಸರಾದ ಕರ್ನಾಟಕದ ಪ್ರಸಿದ್ಧ ನಗರ ನಮ್ಮ ಚಿತ್ರದುರ್ಗ. ಚಂದನಾವತಿ ಚಂದ್ರವಳ್ಳಿಗೆ ಸ್ವಾಗತ. ಕರ್ನಾಟಕದ ಮೊದಲ ಕೆರೆ, ಅದ್ಭುತ ಇಂಜಿನಿಯರಿಂಗ್ ತಂತ್ರಗಾರಿಕೆ ಹೊಂದಿರುವ ಗುಹೆ, ತನ್ನ ಪ್ರಾಕೃತಿಕ ಸೌಂದರ್ಯ ಅಷ್ಟೇ ಅಲ್ಲದೆ ತನ್ನ ಒಡಲಲ್ಲಿ ಶಿಲಾಯುಗದಲ್ಲಿ ಮಾನವನು ಓಡಾಡಿದ್ದಾನೆ. ಹಾಗೆ ಸಹಸ್ರ ವರ್ಷಗಳ ಹಿಂದೆಯೇ ನಾನು ರೋಮ್ ಮತ್ತು ಚೀನಾಗಳನ್ನು ಬಲ್ಲೆ ಎನ್ನುತ್ತದೆ ಚಂದ್ರವಳ್ಳಿ. ಚಿತ್ರದುರ್ಗ ಗುಡ್ಡ, ಕಿರುಬನಕಲ್ಲು, ಜೋಳಗುಡ್ಡ ಸೇರಿ ಈ ಜಾಗವು ಅರ್ಧ ಚಂದ್ರಾಕಾರದಲ್ಲಿ ಕಾಣುತ್ತದೆ. ಹಾಗಾಗಿ ಚಂದ್ರವಳ್ಳಿ ಎಂಬ ಹೆಸರು ಬಂದಿದೆ. ಪುರಾಣದಲ್ಲಿ ಚಂದನಾವತಿ ಎಂದು ಹೇಳಲಾಗಿದೆ. ಯಾಕಂದರೆ ಕುಂತಲದ ರಾಜನಾದ ಚಂದ್ರಹಾಸನ ಆಳ್ವಿಕೆಗೆ ಈ ಸ್ಥಳ ಒಳಪಟ್ಟಿತ್ತು. ಹಿಂದೆ ಕೆರೆಯ ಈ ಭಾಗದಲ್ಲಿ ಹುಲಿಗುಂದಿ ಎಂಬ ಊರು, ಆ ಕಡೆಯಲ್ಲಿ ನಿಲಗುಂದಿ ಎಂಬ ಊರು ಇತ್ತಂತೆ. ಇಲ್ಲಿ ನೆಲೆಸಿರುವುದೇ ಹುಲಗುಂದಿ ಸಿದ್ದೇಶ್ವರ ಅಥವಾ ಭೈರವೇಶ್ವರ ದೇವರು. ಈ ದೇವಸ್ಥಾನದ ಬಳಿ ಇರುವ ಶಾಸನವೇ ಚಂದ್ರವಳ್ಳಿಯ ಮಯೂರವರ್ಮನ ಶಾಸನ. ಚಂದ್ರವಳ್ಳಿಗೆ ಭೇಟಿ ನೀಡಲು ಬರುವ ಪ್ರವಾಸಿಗರಿಗೆ ಉತ್ತಮ ಸಮಯ ಯಾವುದಪ್ಪ ಅಂದರೆ ಬೆಳಿಗ್ಗೆ ಅಥವಾ ಸಂಜೆ ಸಮಯ. ಯಾಕಂತೇಳಿದರೆ ಆ ಟೈಮಲ್ಲಿ ತುಂಬ ಶಾಂತವಾಗಿರುತ್ತೆ. ಚಂದ್ರವಳ್ಳಿಗೆ ಎಂಟ್ರಿ ಆದ ಕೂಡಲೇ ನಮ್ಮನ್ನು ಸ್ವಾಗತ ಮಾಡಿಕೊಳ್ಳೋದು ಅಲ್ಲಿನ ವಾನರ ಸೇನೆ. ನಂತರ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಹುಲಿಗುಂದಿ ಸಿದ್ದೇಶ್ವರ ದೇವಸ್ಥಾನ ಸಿಗುತ್ತೆ. ಹಾಗೆ ಅದರ ಪಕ್ಕದಲ್ಲಿರುವ ಮಯೂರವರ್ಮನ ಶಾಸನವನ್ನು ಸಹ ನಾವು ನೋಡ್ಬೋದು. ಅಲ್ಲಿಂದ ಸ್ವಲ್ಪ ಮುಂದೆ ಹೆಜ್ಜೆ ಹಾಕಿದರೆ ಸುಂದರವಾದ ಪುರಾತನ ಐತಿಹಾಸಿಕ ಪ್ರಸಿದ್ಧ ನಮ್ಮ ಚಂದನಾವತಿ ಅಂದರೆ ಚಂದ್ರವಳ್ಳಿ ಕೆರೆಯನ್ನು ಕಣ್ತುಂಬಿಕೊಳ್ಬೋದು. ಅಯ್ಯೋ ಇಷ್ಟೇನಾ ಅಂದ್ಕೊಂಡ್ರಾ? ಮುಂದೆ ಹಾಗೆ ಹೋದರೆ ಒಂದಿಷ್ಟು ಮೆಟ್ಟಿಲುಗಳನ್ನು ಹತ್ತಿದರೆ ಅಲ್ಲಿ ಪುರಾತನ ಗುಹೆ, ಸುರಂಗ ಮಾರ್ಗ ಕಾಣುತ್ತೆ. ಮೊದಲಿಗೆ ಈ ಗುಹೆ ಒಳಗಡೆ ಇರುವ ಪಂಚಲಿಂಗದ ಬಗ್ಗೆ ನೀವು ಕೇಳಲೇಬೇಕು. ಇದು ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಪಾಂಡವರು ವನವಾಸಕ್ಕೆ ಬಂದಾಗ 5 ಲಿಂಗಗಳನ್ನು ಬಿಟ್ಟೋಗಿದ್ದಾರೆ. ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಯ. ಪಂಚಪಾಂಡವರು ಬಿಟ್ಟೋಗಿರುವಂತಹ ಶಿವಲಿಂಗಗಳಿವು. ಇಲ್ಲಿ ಸಾಕಷ್ಟು ಸುರಂಗ ಮಾರ್ಗಗಳು ಸಿಗ್ತವೆ. ಇಲ್ಲಿ ನೋಡಿ, ಇದು ಸಹ ಸುರಂಗ ಮಾರ್ಗ. ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಈ ಸುರಂಗ ಮಾರ್ಗದಲ್ಲೇ ಹೋಗ್ಬಹುದು ಅಂತ ಹೇಳ್ತಿದ್ರು. ನಮಗಂತೂ ಗೊತ್ತಿಲ್ಲ. ಆದರೆ ಇವಾಗ ಯಾರು ಹೋಗ್ಬಾರ್ದು ಅಂತೇಳಿ ಈ ಸುರಂಗ ಮಾರ್ಗನ ಕ್ಲೋಸ್ ಮಾಡಿದ್ದಾರೆ. ಇಷ್ಟೊಂದು ದೊಡ್ಡ ದೊಡ್ಡ ಬಂಡೆಗಳಲ್ಲಿ ಯಾವ ರೀತಿಯಾಗಿ ನಿರ್ಮಿಸಿದ್ದಾರೆ ಅಂತ ನೋಡ್ಬೋದು. ನೀವು ನೋಡ್ತಿರೋದೆಲ್ಲ ಏಕಶಿಲೆಯಲ್ಲಿ ಕೆತ್ತಿರುವಂತಹದ್ದು. ಆಗಿನ ಇಂಜಿನಿಯರಿಂಗ್ ಹೇಗಿತ್ತು ಅಂತ ಇದನ್ನು ನೋಡ್ತಿದ್ರೇ ಗೊತ್ತಾಗುತ್ತೆ. ತುಂಬ ಕತ್ಲಿದೆ. ನಾವು ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡಿದ್ವಿ. ಒಬ್ಬೊಬ್ಬರೇ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಇಲ್ಲಿ
ಒಂದು ಗುಹೆ ಇದೆ, ಇದರೊಳಗಡೆ ಏನಿದೆ ಅಂತ ನೋಡೋಣ. ಸ್ವಲ್ಪ ಸೈಲೆಂಟ್ ಆದರೆ ಸಾಕು, ಏನೋ ಒಂಥರ ಡಿಫ್ರೆಂಟ್ ಸೌಂಡ್ ಕೇಳಿಸುತ್ತೆ ಇಲ್ಲಿ. ಇಲ್ಲಿ ನೋಡಿ, ಈ ಕಲ್ಲು ಬಂಡೆಯಲ್ಲಿ ಯಾವ ರೀತಿಯಾಗಿ ಡಿಸೈನ್ ಕೆತ್ತಿದ್ದಾರೆ ಅಂತ. ಹಾಗೆ ಮುಂದೆ ಹೋದರೆ ಇದು ಒಳಕಲ್ಲು, ಅಂದರೆ ಇದರಲ್ಲಿ ಕಾಳುಗಳನ್ನು ಪುಡಿ ಮಾಡೋದಕ್ಕೆ ಇದನ್ನು ಬಳಸ್ತಾ ಇದ್ರು. ಇದು ಒಂದು ಕಾಳುಗಳನ್ನು ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಬಳಸಿದಂತಹ ಉಗ್ರಾಣ. ಇನ್ನು ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಜಾಗ ಇದೆ. ಇದು ನೋಡಿ, ಇದು ಏಕಶಿಲೆ, ಎಷ್ಟು ಬೃಹದಾಕಾರವಾಗಿದೆ. ಆದರೆ ಈ ಏಕಶಿಲಾ ಬಂಡೆ ಒಡೆದು 2 ಭಾಗ ಆಗಿದೆ. ಎಷ್ಟು ಅದ್ಭುತವಾದ ಪ್ರಕೃತಿ ಅಲ್ವಾ. ಈ ಒಂದು ಜಾಗ ನೋಡಿ ಎಷ್ಟು ಅದ್ಭುತವಾಗಿದೆ. ಇದೇ ಜಾಗದಲ್ಲಿ ನಮ್ಮ ಕನ್ನಡದ ಲೂಸ್ ಮಾದ ಯೋಗಿ ಅವರ ಅಂಬಾರಿ ಸಿನಿಮಾ ಕೂಡ ಚಿತ್ರೀಕರಣ ಆಗಿತ್ತು. ಇಲ್ಲೇ ಶೂಟಿಂಗ್ ಎಲ್ಲ ನಡೆದಿದ್ದು. ನೋಡಿದ್ವಲ್ಲ, ಒಂದು ಬೃಹದಾಕಾರವಾದ ಬಂಡೆ. ಆ ಬಂಡೆನ ಹಿಂಬದಿಯಿಂದ ನೋಡಿದರೆ ಒಂದು ಪಕ್ಷಿಯ ಥರ ಕಾಣುತ್ತೆ.